ಬಾಡಿಗೆ ಮನೆ ಇತ್ತು ಅಂದ್ರೆ ಬಾಡಿಗೆ ಅಗ್ರಿಮೆಂಟ್ ಕೊಡಿ ಅಂತ ಮಾಹಿತಿ ಕೇಳ್ತಾ ಇದ್ವಿ. ನಿಮ್ಮ ಮತದಾನದ ಹಕ್ಕಿಲ್ಲ ಅಂದ್ರೆ ನಿಮ್ಗೆ ಯಾವ ಬೆನಿಫಿಟ್ ಕೂಡ ಮುಂದಕ್ಕೆ ಸಿಗುವುದಿಲ್ಲ. ಯಾರಿಗೆ ಮತದಾನ ಹಕ್ಕು ಇರುವುದಿಲ್ಲ, ಮುಂದಕ್ಕೆ ನಿಮ್ಗೆ ಏನಾದ್ರು ಸರ್ಕಾರದಿಂದ ಸೌಲಭ್ಯ ಬೇಕು ಅಂದ್ರೆ ಆ ಸೌಲಭ್ಯ ಸಿಕ್ಕುವುದಿಲ್ಲ. ರೆಸಿಡೆನ್ಷಿಯಲ್ ಸರ್ಟಿಫಿಕೇಟ್ ಕೊಡೋರು ತಹಶೀಲ್ದಾರ್ ಕಚೇರಿಯಿಂದ. ಕೆಲವೊಬ್ರದ್ದು ಸ್ವಂತ ಮನೆ ಇರಲ್ಲ, ಬಾಡಿಗೆ ಮನೇಲಿ ಇರ್ತಾರೆ. ಅವಾಗ ಬಾಡಿಗೆ ಮನೇಲಿ ಮಾಡಿಸಿರ್ತಾರೆ, ಬೇರೆ ಮನೆ ಶಿಫ್ಟ್ ಆದಾಗ ಅವ್ರು ಹಳೆ ಮನೆಗೆ ಹೋಗ್ತಾರೆ. ಅವಾಗ ಬಾಡಿಗೆ ಮನೆ ಇತ್ತು ಅಂದ್ರೆ ಬಾಡಿಗೆ ಅಗ್ರಿಮೆಂಟ್ ಕೊಡಿ ಅಂತ ಮಾಹಿತಿ ಕೇಳ್ತಾ ಇದ್ವಿ. ಮನೆ ಪಡ್ಕೊಂಡಿರುವಂತದ್ದು, ಸೈಟ್ಗಳು ಪಡ್ಕೊಂಡಿರುವಂತದ್ದು ಅಂತ ಅನೇಕ ದಾಖಲೆಗಳನ್ನ, ಐಡೆಂಟಿಫಿಕೇಶನ್ ಕಾರ್ಡು, ಸೆಂಟ್ರಲ್ ಗವರ್ಮೆಂಟ್ ಪೆನ್ಷನ್ಸ್ ಇವೆಲ್ಲ ಕೂಡ ಕೇಳ್ತಾರೆ. ಅದನ್ನೆಲ್ಲ ಕೂಡ ತೆಗೆದುಕೊಳ್ಳಿಕ್ಕೆ ಇವತ್ತು ಅವಕಾಶ ಇದೆ. ಸೊ ಅದರಿಂದ ಈಗಾಗಲೇ ನಮ್ಮ ರೆವಿನ್ಯೂ ಡಿಪಾರ್ಟ್ಮೆಂಟ್ ವತಿಯಿಂದ ನಮ್ಮ ಡೆಪ್ಟಿ ತಹಶೀಲ್ದಾರ್ ಅವರಿಗೆ ಈ ಹಕ್ಕನ್ನ ನಾವು ಕೊಟ್ಟಿದ್ದೇವೆ. ಸ್ಪೆಷಲ್ ಆಗಿ ಇವತ್ತೇ ತಾನೇ ನಾನು ಜಿಒನ ಹೊರಡಿಸಿದ್ದೇನೆ. ಶಾಶ್ವತ ನಿವಾಸ ಪ್ರಮಾಣ ಪತ್ರವನ್ನ ಕೊಡ್ಲಿಕ್ಕೆ ಈ ಒಂದು ಅವಕಾಶವನ್ನ ಇವತ್ತು ಆದೇಶವನ್ನ ಹೊರಡಿಸಿದ್ದೇವೆ. ಸೊ ಯಾರು ಬೇಕಾದ್ರೂ ಅದನ್ನ ಪಡ್ಕೊಂಡು, ಆಗ ಏನಾದ್ರು ನಿಮ್ಗೆ ಮಾಹಿತಿ ಲಭ್ಯ ಇಲ್ಲ ಅಂದ್ರೆ ಈ ಸರ್ಟಿಫಿಕೇಟ್ಗಳಲ್ಲಿ ಅದನ್ನ ಸೇರಿಸಿ ತೆಗೆದುಕೊಳ್ಳಿಕ್ಕೆ ಈ ಅವಕಾಶ ಇದೆ. ಸೊ ಅದರಿಂದ ಫೆಸಿಲೇಷನ್ ಸರ್ಟಿಫಿಕೇಟ್, ಒಬ್ಬ ಸಹಾಯವಾಣಿ ಸಂಪರ್ಕದ ವ್ಯವಸ್ಥೆ ಪ್ರತಿ ಗ್ರಾಮ ಪಂಚಾಯಿತಿ ಮತ್ತು ಪ್ರತಿ ವಾರ್ಡ್ ಅಲ್ಲೂ ಕೂಡ ಆ ವ್ಯವಸ್ಥೆಯನ್ನ ನಾವು ಮಾಡಿಕೊಡ್ತಾ ಇದ್ದೀವಿ. ಏನಾದ್ರು ಸ್ವಲ್ಪ 1-2 ದಿನ ಸ್ವಲ್ಪ ಅಲ್ಲಿ ಲೋಕಲ್ ಅಲ್ಲಿ ಸ್ವಲ್ಪ ಸಮಸ್ಯೆ ಆಗ್ಬೋದು. ಆದ್ರೂ ಕೂಡ ಇದನ್ನ ಪ್ರತಿಯೊಬ್ಬರು ಕೂಡ ಎಲಿಜಿಬಲ್ ಜನರಿಗೆ ಕ್ಯಾಸ್ಟ್ ಸರ್ಟಿಫಿಕೇಟ್ ಮತ್ತು ವಿವಿಧ ಡಾಕ್ಯುಮೆಂಟ್ಗಳನ್ನು ಕೂಡ ಡೌನ್ಲೋಡ್ ಮಾಡ್ಕೊಳ್ಳಿಕ್ಕೆ ಅವಕಾಶವನ್ನ ನಾವು ಮಾಡಿಕೊಡ್ತಾ ಇದ್ದೇವೆ. ಸೊ ವಾಟ್ಸಪ್ ಅಲ್ಲಿ, SMS ಅಲ್ಲಿ ಕ್ಯಾಸ್ಟ್ ಸರ್ಟಿಫಿಕೇಟ್ ಕೂಡ ಯಾರ್ಯಾರಿಗೆ ಫೋನ್ ನಂಬರ್ ಇದೆ, ಕರೆಕ್ಟ್ ಮಾಹಿತಿ ನೀವು ಕೊಟ್ಕೊಂಡಿದ್ದೀರಿ, ಅಲ್ಲೂ ಕೂಡ ಡೌನ್ಲೋಡ್ ಮಾಡ್ಕೊಳ್ಳಿಕ್ಕೆ ಅವಕಾಶ ಇದೆ. ಸೊ ಒಟ್ಟು ಎನ್ಮಾಸ್ ಆಗಿ ವಾರ್ಡ್ ವೈಸು, ವಿಲೇಜ್ ವೈಸು 5.5 ಕೋಟಿ ಜನರಿಗೆ ಡೋರ್ ಟು ಡೋರ್ ಜುಲೈ 26 ಒಳಗಡೆ ನಾವು ಕೊಡಬೇಕು ಅನ್ನೋದು ಕೂಡ ತೀರ್ಮಾನವನ್ನ ಮಾಡಿದ್ದೇವೆ. ಎಷ್ಟು ಜನಕ್ಕೆ ನಾವು ಸಹಾಯವನ್ನ ಮಾಡ್ಲಿಕ್ಕೆ ಸಾಧ್ಯನೋ ಅದನ್ನ ನಾವು ಮಾಡ್ಲಿಕ್ಕೆ ಸರ್ಕಾರ ಬದ್ಧವಾಗಿದೆ. ಎಲ್ಲರೂ ಕೂಡ ಮತದಾನದ ಹಕ್ಕನ್ನ ತಪ್ಪದೆ ಉಳಿಸ್ಕೊಳ್ಬೇಕು ಅಂತೇಳಿ ನನ್ನ ಸರ್ಕಾರದ ವತಿಯಿಂದ ಜನರಿಗೆ ಮತದಾನಕ್ಕೆ ಸಹಾಯ ಮಾಡಬೇಕು, ಬದುಕಲಿಕ್ಕೆ ಸಹಾಯ ಮಾಡಬೇಕು ಅಂತೇಳಿ ಈ ಒಂದು ಮಾಧ್ಯಮದ ಮುಖಾಂತರ ತಮ್ಮೆಲ್ಲರೂ ಕೂಡ ಮನವಿ ಮಾಡ್ತಾ ಇದ್ದೇನೆ. ಇದಲ್ಲದೆ ಎಲೆಕ್ಷನ್ ಕಮಿಷನ್ ಅವರು ಕೂಡ ಈಗಾಗಲೇ ಅಡ್ವರ್ಟೈಸ್ಮೆಂಟ್ ಅನ್ನ, ಎಲ್ಲ ಮಾಹಿತಿಯನ್ನ ಪೇಪರ್ ಹ್ಯಾಡ್ಗಳ ಮುಖಾಂತರ ಕೊಟ್ಟಿದ್ದಾರೆ. ನಾನು ಕೂಡ ಈ ಸಂದರ್ಭದಲ್ಲಿ ಚುನಾವಣಾ ಆಯೋಗದವರು ಏನ್ ಕೊಟ್ಟಿದ್ದಾರೆ, ಜೊತೆಗೆ ಸರ್ಕಾರದ ವತಿಯಿಂದ ಪ್ರತಿಯೊಬ್ಬ ಮತದಾರರು ಕೂಡ ಸಹಾಯ ಮಾಡಲಿಕ್ಕೆ ಈ ವ್ಯವಸ್ಥೆಯನ್ನ ಆನ್ಲೈನ್ ಮತ್ತು ಆಫ್ಲೈನ್ ಅಲ್ಲಿ ಡೌನ್ಲೋಡ್ ಮಾಡಿಕೊಳ್ಳಿಕ್ಕೆ ಏನೆಲ್ಲ ಬೇಕು ಸರ್ಕಾರದ ವತಿಯಿಂದ ಮಾಹಿತಿಯನ್ನ ನಾವು ಒದಗಿಸ್ಕೊಡ್ತಾ ಇದ್ದೇವೆ. ಮುಂದಕ್ಕೂ ಕೂಡ ಟಿವಿಗಳಲ್ಲಿ ಮತ್ತು ಪ್ರಿಂಟ್ ಮೀಡಿಯಾದಲ್ಲಿ ಎಲ್ಲ ಕಡೆ ಮಾಹಿತಿಯನ್ನ ಒದಗಿಸ್ಕೊಡ್ಲಿಕ್ಕೆ, ತಿಳ್ಕೊಳ್ಳಿಕ್ಕೆ, ಅಡ್ವರ್ಟೈಸ್ಮೆಂಟ್ ಕೂಡ ಕೊಡ್ಲಿಕ್ಕೆ ಸರ್ಕಾರ ತೀರ್ಮಾನವನ್ನ ಮಾಡಿದೆ. ನಮ್ಮ BLAಗಳು, ವಿವಿಧ ಪಕ್ಷದ ಮುಖಂಡಗಳು, ಅವರು ಕೂಡ BLAಗೆ ಸಹಾಯ ಮಾಡಲಿಕ್ಕೆ ಅವಕಾಶವನ್ನ ಈಗಾಗಲೇ ಕೊಟ್ಟಿದೆ ಅನ್ನೋದು ಹೇಳಿದ್ದೇನೆ. ಅವರು ಕೂಡ ವಿವಿಧ ರೀತಿಯಲ್ಲಿ ಫೆಸಿಲೇಷನ್ ಸೆಂಟರ್ಗಳನ್ನ ಓಪನ್ ಮಾಡಿಕೊಂಡು ಸಹಾಯ ಮಾಡಲಿಕ್ಕೆ ಅವಕಾಶ ಕೂಡ ಇದೆ. ಇನ್ನೊಂದು ಬಹಳ ಪ್ರಮುಖವಾದಂತ ವಿಚಾರ ಏನಪ್ಪಾ ಅಂದ್ರೆ, ಯಾರು ಮತದಾನದ ಹಕ್ಕನ್ನ ಕಳ್ಕೊಳ್ತೀರಿ, ಯಾರಿಗೆ ಮತದಾನ ಹಕ್ಕು ಇರುವುದಿಲ್ಲ, ಮುಂದಕ್ಕೆ ನಿಮ್ಗೇನಾದ್ರು ಸರ್ಕಾರದಿಂದ ಸೌಲಭ್ಯ ಬೇಕು ಅಂದ್ರೆ ಆ ಸೌಲಭ್ಯ ಸಿಕ್ಕುವುದಿಲ್ಲ. ಇದನ್ನ ಎಲ್ಲರೂ ಗಮನದಲ್ಲಿ ಇಟ್ಕೊಂಡಿರ್ಬೇಕು. ನನ್ನ ಎದುರುಗಡೆ ಈಗಾಗಲೇ ವೆಸ್ಟ್ ಬೆಂಗಾಲ್ ಫುಡ್ ಅಂಡ್ ಸಿವಿಲ್ ಸಪ್ಲೈ ಡಿಪಾರ್ಟ್ಮೆಂಟ್ ನ ಆದೇಶ ನನ್ನ ಮುಂದೆ ಇದೆ. ಯಾರ್ಯಾರಿಗೆ ಮತದಾನ ಹಕ್ಕಿಲ್ಲ, ಯಾರಿಗೆ ಹಕ್ಕಿಯನ್ನು ಕೊಡ್ತಾ ಇದ್ರು, ಹಕ್ಕಿ ಫುಡ್ ರೈಟ್ ಟು ಒಂದು ಸಂವಿಧಾನದಲ್ಲಿ ಹಕ್ಕಿ ಕೊಡಬೇಕು ಅನ್ನೋದು ಒಂದು ಆದೇಶ ಇದೆ. ಅಲ್ಲೂ ಕೂಡ ವೆರಿಫಿಕೇಶನ್ ಅಂಡ್ ಡಿಲಿಷನ್ ಆಫ್ ಆಲ್ ಇಲಿಜಿಬಲ್ PDS ಬೆನಿಫಿಷರೀಸ್ ಬೇಸ್ಡ್ ಆನ್ ದಿ ಔಟ್ಕಮ್ ಆಫ್ ಸ್ಪೆಷಲ್ ಇನ್ಸೆಂಟಿವ್ ರಿವಿಷನ್ ಅಂತ ಹೇಳಿ ಈಗಾಗಲೇ ವೆಸ್ಟ್ ಬೆಂಗಾಲ್ ಅಲ್ಲಿ ಆದೇಶ ಕೊಟ್ಟಿದ್ದಾರೆ, ಬೇರೆ ಬೇರೆ ರಾಜ್ಯದಲ್ಲೂ ಕೊಟ್ಟಿದ್ದಾರೆ.
ಸೊ ಅದರಿಂದ ನೀವೇನಾದ್ರು ಮುಂದಕ್ಕೆ ನಿಮ್ಮ ಮತದ ಹಕ್ಕನ್ನು ಉಳಿಸ್ಕೊಳ್ಳಿಲ್ಲ ಅಂದ್ರೆ ಕರ್ನಾಟಕ ರಾಜ್ಯದಿಂದ ಯಾವ್ದಾವ್ ಸ್ಕೀಮ್ ಬರ್ತಾ ಇದೆ ನಿಮ್ಗೆ ಅವಕ್ಕೆಲ್ಲಕ್ಕೂ ಕೂಡ ಮುಂದಕ್ಕೆ ತೊಂದರೆ ಆಗ್ತದೆ. ಆ ದೃಷ್ಟಿಯಿಂದನೇ ಇವತ್ತು ನಾವು ಪವರ್ ಡಿಪಾರ್ಟ್ಮೆಂಟ್ ಇಂದ ಎಲೆಕ್ಟ್ರಿಕ್ ಗೃಹ ಜ್ಯೋತಿ, ಗೃಹಲಕ್ಷ್ಮಿ ಮತ್ತು ಎಲ್ಲ ಏನು ಬೇರೆ ಬೇರೆ ಸ್ಕೀಮ್ಸ್ ಇದೆ ಅದಕ್ಕೆ ಸಂಬಂಧಪಟ್ಟಂತೆ ಮಾಹಿತಿಯನ್ನ ಒದಗಿಸ್ಕೊಡ್ಲಿಕ್ಕೆ, ವಾಪಸ್ ವೆರಿಫಿಕೇಶನ್ ಮಾಡಲಿಕ್ಕೆ ಇವತ್ತು ನಾವು ಇನ್ನೊಂದು 2-3 ದಿನದಲ್ಲೇ ಹೊಸ ಅರ್ಜಿಗಳನ್ನ ಮಾಹಿತಿಯನ್ನ ಪಡ್ಕೊಳ್ಳಿಕ್ಕೆ ಮಾಡ್ತೇವೆ. ಆದ್ರೆ ಯಾರಿಗೂ ಸದ್ಯಕ್ಕೆ ನಾವು ನಿಲ್ಸಕ್ಕೆ ಹೋಗುದಿಲ್ಲ. ಆದ್ರೆ ಮಾಹಿತಿಯನ್ನ ತಮ್ಮ ಹತ್ರ ನಾವು ಪಡ್ಕೊಳ್ಬೇಕಾಗ್ತದೆ. ಆದ್ರಿಂದ ತಾವೆಲ್ಲ ಕೂಡ ತಪ್ಪದೆ ಆ ಫಾರಂ ಕೂಡ ಪ್ರಿಂಟ್ ಮಾಡಿ ಆ ಸಂಬಂಧಪಟ್ಟವರು ಯಾರು ಅದಕ್ಕೆ ಪ್ರತಿನಿಧಿಗಳು ಬರ್ತಾರೋ ಅವರು ಕೂಡ ಅದನ್ನ ತಲುಪಿಸ್ಬೇಕು. ಏಕೆಂದ್ರೆ ನಿಮ್ಮ ಬದುಕಿನ ಹಕ್ಕನ್ನ ಉಳಿಸ್ಬೇಕು ಅನ್ನೋದು ನಮ್ಮ ಆಸೆ. ನಿಮ್ಮ ಮತದಾನದ ಹಕ್ಕಿಲ್ಲ ಅಂದ್ರೆ ನಿಮ್ಗೆ ಯಾವ ಬೆನಿಫಿಟ್ ಕೂಡ ಮುಂದಕ್ಕೆ ಸಿಗುವುದಿಲ್ಲ. ಆ ದೃಷ್ಟಿಯಿಂದ ತಮ್ಮೆಲ್ಲರೂ ಕೂಡ ಯಾವುದೇ ಪೆನ್ಷನ್ ಇರಲಿ, ಓಲ್ಡ್ ಏಜ್ ಪೆನ್ಷನ್ ಇರಲಿ, ವಿಡೋ ಪೆನ್ಷನ್ ಇರಲಿ, ಗೃಹ ಜ್ಯೋತಿ ಇರಲಿ, ಗೃಹಲಕ್ಷ್ಮಿ ಇರಲಿ, ಅನ್ನಭಾಗ್ಯ ಇರಲಿ, ಯಾವುದೇ ಆಗಲಿ ಸರ್ಕಾರದ ಸೌಲಭ್ಯ ನಿಮ್ಗೆ ತಲುಪಬೇಕಾದ್ರೆ ಮನೆಗಳಿರ್ಬೋದು, ಸೈಟ್ ಇರ್ಬೋದು, ಯಾವುದೇ ಸರ್ಕಾರದ ಸ್ಕೀಮ್ ನಲ್ಲಿ ನೀವೇನಾದ್ರು ಪಡ್ಕೊಳ್ಬೇಕಾದ್ರೆ ಮೂಲ ನಿಮ್ಗೆ ಮತದಾನದ ಹಕ್ಕನ್ನ ತಾವು ಇಟ್ಕೊಳ್ಳೇಬೇಕಾಗ್ತದೆ. ಆ ದೃಷ್ಟಿಯಿಂದ ತಾವು ತಮಗೆ ನಾನು ಹೇಳ್ತಾ ಇದ್ದೀನಿ, ನಿಮ್ಮ ಮತದ ಹಕ್ಕು, ನಿಮ್ಮ ಬದುಕಿನ ಹಕ್ಕು ಇವೆರಡನ್ನೂ ಕೂಡ ಕಾಪಾಡಲಿಕ್ಕೆ ರೈಟ್ ಟು ವೋಟ್, ರೈಟ್ ಟು ಲೀವ್ ಇದನ್ನ ತಾವು ಕಾಪಾಡ್ಕೊಳ್ಬೇಕು ಅಂತ ಹೇಳಿ ತಮಗೆ ಮನವಿ ಮಾಡಿಕೊಳ್ಳಿಕ್ಕೆ ಈ ಮಾಧ್ಯಮದ ಮುಖಾಂತರ ನಾನು ಸರ್ಕಾರದ ಪರವಾಗಿ ಪ್ರಯತ್ನವನ್ನ ಮಾಡ್ತಾ ಇದ್ದೀನಿ. ನಾನು ಅದಕ್ಕೆ ನಾವು ಸಂಪೂರ್ಣವಾದಂತ ಅವರಿಗೆ ರೆಸಿಡೆನ್ಷಿಯಲ್ ಸರ್ಟಿಫಿಕೇಟ್ ಅಲ್ಲಿ ವೋಟರ್ ಲಿಸ್ಟ್ ಅಲ್ಲಿ ನಿಮಗೆ ಫಾರ್ಮ್ ಇರ್ತದೆ. ಆ ವೋಟರ್ ಲಿಸ್ಟ್ ಅಲ್ಲಿ ನಂಬರ್ ಇಟ್ಟಿರ್ತಾರೆ. ಸೊ ನೀವು ವಾಸವಾಗಿದ್ದೀರಿ ಅನ್ನೋದಕ್ಕೆ ದಾಖಲೆ ಬೇಕಲ್ಲ, ನಿಮ್ ವೋಟ್ ಇರ್ಬೇಕಾದ್ರೆ ಆ ಮನೇಲಿ ವೋಟ್ ಇರ್ಬೇಕಲ್ಲ, ಅದಕ್ಕೆ ಏನ್ ಬೇಕೋ ಮಾಹಿತಿಯನ್ನ, ಈಗ ಬಾಡಿಗೆ ಇದ್ದೀರಾ ಅನ್ಕೊಳ್ಳಿ, ಆ ಬಾಡಿಗೆದ ಏನೋ ಒಂದು ದಾಖಲೆ ಇರ್ಬೇಕಲ್ಲ, ಸ್ವಂತ ಮನೆ ಅದಕ್ಕೆ ಏನೋ ಒಂದು ದಾಖಲೆ ಇರ್ಬೇಕಲ್ಲ, ಅಲ್ಲಿ ವಾಸವಾಗಿದ್ದೀನಿ ಅನ್ನೋದಕ್ಕೆ ಏನಾದ್ರು ಒಂದು ದಾಖಲೆ ಇರ್ಬೇಕಲ್ಲ, ನೀವು ಇಲ್ಲ ಆಧಾರ್ ಕಾರ್ಡು ಇರ್ಬೇಕಲ್ಲ, ಯಾವ್ದಾದ್ರು ಒಂದು ಮಾಹಿತಿ, ಇಲ್ಲ SSLC ಮಾರ್ಕ್ಸ್ ಕಾರ್ಡ್ ಇರಬೇಕು, ಇಲ್ಲ ನಿಮ್ ಪೆನ್ಷನ್ ಫಾರ್ಮ್ಗಳು ಇರಬೇಕು, ಯಾವ್ದಾದ್ರು ಒಂದು ಐಡೆಂಟಿಫಿಕೇಶನ್ ಕಾರ್ಡ್ ಇರಬೇಕಲ್ಲ. ಅದರ ಮೇಲೆ ಅದನ್ನೆಲ್ಲ ಏನು ಮಾಹಿತಿಯನ್ನು ಕೊಡ್ಲಿಕ್ಕೆ ಸಾಧ್ಯನೋ ಅದಕ್ಕೆ ನಮ್ಮ ಲೋಕಲ್ ಪ್ಲಾನಿಂಗ್, ಲೋಕಲ್ ಅಥಾರಿಟಿಗೆ, ರೆವಿನ್ಯೂ ಇಲಾಖೆಗೆ ಅದಕ್ಕೆ ಹಕ್ಕಿದೆ ರೆಸಿಡೆನ್ಷಿಯಲ್ ಸರ್ಟಿಫಿಕೇಟ್ ಕೊಡ್ಲಿಕ್ಕೆ. ಅದಕ್ಕೆ ನಾವು ಅವರಿಗೆ ಕೊಟ್ಟಿದ್ದೇವೆ. ಎಲ್ಲರೂ ಕೂಡ ಅದನ್ನ ಪಡ್ಕೊಳ್ಳಿಕ್ಕೆ ಅವಕಾಶ ಇದೆ. ನೀವು ಮೂಲ ಮತದಾರರಾಗಿರ್ಬೇಕು, ನೀವು ಮೂಲ ಈ ರಾಜ್ಯದವರಾಗಿರ್ಬೇಕು. ಅವರು ಇದ್ರೆ ಅವ್ರಿಗೆಲ್ಲ ನಮ್ಮ ದಾಖಲೆಗಳು ಇವತ್ತು ಇರ್ತದೆ. ಆ ದಾಖಲೆಗಳನ್ನ ರೆಸಿಡೆನ್ಷಿಯಲ್ ಸರ್ಟಿಫಿಕೇಟ್ ಅನ್ನ ಕೊಡ್ತೇವೆ. ಇಲ್ಲ, ಅದು ನಾನು ಎಲೆಕ್ಷನ್ ಕಮಿಷನ್ ಹತ್ರ ಮಾತಾಡಿದೆ. ರೆಸಿಡೆನ್ಷಿಯಲ್ ಸರ್ಟಿಫಿಕೇಟ್ ಕೊಡೋರು ತಹಶೀಲ್ದಾರ್ ಕಚೇರಿಯಿಂದ, ರೆವಿನ್ಯೂ ಫಸ್ಟ್. ಈಗ ಅದು ಬೇರೆ ಬೇರೆ ಅವಕಾಶಗಳಿದೆ. ಈಗ ನೀವು ಬೇರೆ ಮಾಹಿತಿಗಳನ್ನ ತೆಗೆದುಕೊಟ್ರೆ ಮಾಡ್ಲಿಕ್ಕೆ ಅವಕಾಶ ಇದೆ. ಸೊ ಮುಂದಕ್ಕೆ ಇನ್ನ ಕೆಲವು ಅಡ್ವರ್ಟೈಸ್ಮೆಂಟ್ ನಾನು ಕೊಡ್ತೀನಿ. ಇನ್ನ ಮಾಹಿತಿಗಳನ್ನ ಇನ್ನು ಹೆಚ್ಚಿಗೆ ನಿಮ್ಗೆ ನಾನು ತಿಳಿಸ್ತೀನಿ. ನಾಳೆಯಿಂದ ಇನ್ನ ಅನೇಕ ಅಡ್ವರ್ಟೈಸ್ಮೆಂಟ್ ಮುಖಾಂತರ ಇನ್ನೇನೇನು ನಿಮಗೆ ಕ್ವಶನ್ಸ್ ಇದೆ ಆ ಕ್ವಶನ್ಸ್ಗೆ ನಾನು ಸಪರೇಟ್ ಆಗಿ ಪ್ರೆಸ್ ಕಾನ್ಫರೆನ್ಸ್ಗಳು ಮಾಡ್ತಾ ಇರ್ತೀನಿ. ಜನರನ್ನ ಜಾಗೃತಿ ಮೂಡಿಸುವಂತ ಕೆಲಸವನ್ನ ನಾನು ಮಾಡ್ತೀನಿ. ಇದು ಸರ್ಕಾರದ ಜವಾಬ್ದಾರಿ. ನೋಡಿ, ಎಲ್ಲರೂ ಫೋನಲ್ಲೂ ಕೂಡ ಲಾಗಿನ್ ಮಾಡ್ಕೊಳ್ಳಿಕ್ಕೆ ಅವಕಾಶ ಇದೆ. ಅದಕ್ಕೆ 1 ತಿಂಗಳು ಟೈಮ್ ಕೊಟ್ಟಿದೆ. BLOಗಳು ಒಂದು ದಿನಕ್ಕೆ ಹೋಗಿ 50 ಫಾರಂ ಕೊಡ್ಬೋದು. 30ರಿಂದ 50 ಫಾರಂ ಒಂದು ಮನೆಗೆ ಕೊಡ್ಬೋದು. ಅದಕ್ಕಿಂತ ಅವ್ರು ಜಾಸ್ತಿ ಕೊಡಕ್ಕಾಗಲ್ಲ. ಅದಕ್ಕೆ 1 ತಿಂಗಳು ಅವಕಾಶ ಕೊಟ್ಟಿದೆ. ಆ 1 ತಿಂಗಳಲ್ಲಿ ಆ ಫಾರಂನ ಕಲೆಕ್ಟ್ ಮಾಡಿಕೊಂಡು ಅವ್ರ ಫೋಟೋನು ಹಾಕಿ ಆ ಮಾಹಿತಿ ಏನು ಬೇಕು ಅದಕ್ಕೆ ಒದಗಿಸ್ಕೊಟ್ಟು, ಇಲ್ಲಿ ಫಾರ್ಮ್ ಇದೆ, ಇಲ್ಲಿ ನಾಳೆ ಬೇಕಾದ್ರೆ ನೀವು ಬೇಕಾದ್ರೆ ಡೌನ್ಲೋಡ್ ಮಾಡ್ಕೊಳ್ಬೋದು. ನಾಳೆಯಿಂದ ಆ ಮಾಹಿತಿಯನ್ನ ಪಡ್ಕೊಂಡು ತಾವು ಏನು ಬೇಕೋ ಅವರೊಂದು ಸ್ಪೆಷಲ್ ಫಾರಂ ಮಾಡಿದ್ದಾರೆ. ಆ ಫಾರಂ ಅಲ್ಲಿ ನೀವು ಏನು ಬೇಕೋ ಮಾಹಿತಿಯನ್ನ ಒದಗಿಸ್ಕೊಡ್ಲಿಕ್ಕೆ ಅವಕಾಶ ಇದೆ. ನಾಳೆ ಬೆಳಗ್ಗೆ ನಾನು ಕೂಡ ಆ ಫಾರಂ ಪಡ್ಕೊಂಡು ಚಾಲನೆ ಕೊಡುವಂತ ಕೆಲಸವನ್ನ ನಾನು ಕೂಡ ನನ್ನ ಮನೆಯಿಂದ ಪ್ರಾರಂಭವನ್ನ ಮಾಡ್ತೇನೆ. ಇಡೀ ರಾಜ್ಯಾದ್ಯಂತ ನಿಮ್ಮ ಪಕ್ಷದ ಎಲ್ಲ ಕಡೆ ನೋಡಿ, ನಾನು ಪಕ್ಷದ ಮಾತಾಡ್ತಾ ಇಲ್ಲ. ಪಕ್ಷದ ಅಧ್ಯಕ್ಷನಾಗಿ ಏನು ಕೆಲಸ ಮಾಡಬೇಕು ಮಾಡಿದ್ದೀನಿ.
ಇದು ನಾನು ಎಲ್ಲರಿಗೂ ಕೂಡ ಈ ರಾಜ್ಯದ ಮತದಾರರ ಪ್ರತಿಯೊಬ್ಬ ಮತದಾರರನ್ನು ಕೂಡ ರಕ್ಷಣೆ ಮಾಡಬೇಕಾದ್ದು ನನ್ನ ಕರ್ತವ್ಯ. ನಾನು ಸರ್ಕಾರದ ಪರವಾಗಿ ಅವರೆಲ್ಲರೂ ಕೂಡ ಸಹಾಯ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀನಿ. ಪಕ್ಷ ಮಾಡಿ ಪಕ್ಷದ ಅಧ್ಯಕ್ಷ ಆಗಿದ್ಕೊಂಡು ಏನ್ ಕೆಲಸ ಮಾಡಬೇಕು ಮಾಡಿದ್ದೀನಿ. ಅದನ್ನು ಕೂಡ ಪಕ್ಷ ಎಲ್ಲ BLAಗಳನ್ನ ಈಗಾಗಲೇ ನೇಮಕ ಕೆಲವು ನಾವು ಮಾಡಿದ್ದೀವಿ, BJP ಅವರು ಮಾಡಿದ್ದಾರೆ, ಎಲ್ಲ ದಳದವರು ಮಾಡಿದ್ದಾರೆ, ಎಲ್ಲ ಮಾಡಿದ್ದಾರೆ. ನಾವು ಏನ್ ಮಾಡಬೇಕು, ಇನ್ನ ಕೆಲವರಿಗೆ ಜಾಗೃತಿ ಮೂಡಿಸುವಂತ ಕೆಲಸ ನಾವು ಮಾಡ್ತಿದ್ವಿ. ನಾವು ಎಲ್ಲರಿಗೂ ಕೂಡ ಈ ಅವಕಾಶ ಮಾಡಿಕೊಡ್ಬೇಕು ಅನ್ನೋ ದೃಷ್ಟಿಯಿಂದ ನಮ್ಮ ರಾಜ್ಯದಲ್ಲಿ ಇರೋರು ಯಾರು ಕೂಡ ಕಳ್ಕೊಳ್ಬಾರ್ದು ಅಂತ ಈಗ ಕೆಲವರು ಗೃಹಜ್ಯೋತಿ, ಗೃಹಲಕ್ಷ್ಮಿ ವಿಚಾರಕ್ಕೂ ಕೂಡ ನಾವು ಅವ್ರಿಗೆ ಜಾಗೃತಿ ಮೂಡಿಸ್ಬೇಕು. ನೀವೇ ಕೆಲವೆಲ್ಲ CAG ಬರೆದಂತ ವರದಿಗಳ ಆಧಾರದ ಮೇಲೆ ತಾವು ಏನು ಬೇಕಾದಷ್ಟು ಕೆಲವೆಲ್ಲ ಟಿಪ್ಪಣಿಗಳೆಲ್ಲ ಬಂತು, ಅವರು ಕೂಡ ಕರೆಕ್ಟಾಗಿ ಆ ಮಾಹಿತಿಯನ್ನ ಯಾರು ಕೊಡ್ತಾ ಇದೀವಿ, ಯಾವ್ರವ್ರು ಕೊಡ್ತಾ ಇದೀವಿ, ಕರೆಕ್ಟಾಗಿ ಕೊಡ್ತಾ ಇದೀವ, ಅವನ ಅಕೌಂಟ್ ನಂಬರ್ಗೆ ಹೋಗ್ತಾ ಇದೆಯಾ, ಬೇರೆ ಅಕೌಂಟ್ ನಂಬರ್ಗೆ ಹೋಗ್ತಾ ಇದೆಯಾ, ಇದೆಲ್ಲ ಕೂಡ ನಾವು ಮಾಹಿತಿಯನ್ನ ನಾವು ಪಡ್ಕೊಳ್ಬೇಕಾಗಿದೆ. ಇನ್ನೊಂದು 3 ದಿನದಲ್ಲಿ ಆ ಫಾರಂ ಕೂಡ ನಾನು ಡಿಸ್ಟ್ರಿಬ್ಯೂಟ್ ಮಾಡುವಂತ ಕೆಲಸ ಮಾಡ್ತೇನೆ. ಯಾಕೆಂದ್ರೆ ಇವತ್ತು ಹೀಗೆ ಮಾಡೋಣ ಅಂತಂದ್ರೆ ಇದು ಮಿಕ್ಸ್ ಆಗೋದು ಬೇಡ ಅನ್ನೋ ದೃಷ್ಟಿಯಿಂದ 2-3 ದಿನ ಟೈಮ್ ಕೊಡ್ತಾ ಇದ್ದೀನಿ. ಫಸ್ಟ್ ನನಗೆ ಮತದಾನದ ಹಕ್ಕು, ಆಮೇಲೆ ಮಿಕ್ಕಿದೆಲ್ಲ. ಕೆಲವೊಬ್ರದ್ದು ಸ್ವಂತ ಮನೆ ಇರಲ್ಲ, ಬಾಡಿಗೆ ಮನೇಲಿ ಇರ್ತಾರೆ. ಅವಾಗ ಬಾಡಿಗೆ ಮನೇಲಿ ಮಾಡಿಸಿರ್ತಾರೆ, ಬೇರೆ ಮನೆ ಶಿಫ್ಟ್ ಆದಾಗ ಅವ್ರ ಹಳೆ ಮನೆಗೆ ಹೋಗ್ತಾರೆ. ಅವಾಗ ಗೊಂದಲ ಸೃಷ್ಟಿ ಆಗುತ್ತೆ. ರೆಸಿಡೆನ್ಷಿಯಲ್ ಸರ್ಟಿಫಿಕೇಟ್, ಬಾಡಿಗೆ ಮನೆ ಇತ್ತು ಅಂದ್ರೆ ಬಾಡಿಗೆ ಅಗ್ರಿಮೆಂಟ್ ಕೊಡಿ ಅಂತ ಮಾಹಿತಿ ಕೇಳ್ತಾ ಇದ್ವಿ. ರೆಸಿಡೆನ್ಷಿಯಲ್ ಸರ್ಟಿಫಿಕೇಟ್ ಅಲ್ಲೊಂದು ಫಾರ್ಮ್ಸ್ ಇದೆ, ಏನೇನು ಬೇಕು ಅಂತ 11-12 ಲಿಸ್ಟ್ ಇದೆ. ಬರ್ತ್ ಸರ್ಟಿಫಿಕೇಟ್ ಇದೆ, ಬಾಡಿಗೆ ಬಿಡಿ, ಹಿಂದೆ ವೋಟ್ ಹಾಕಿ ಸರ್ಟಿಫಿಕೇಟ್ ಇರ್ತದೆ, ಹಿಂದೆ ಬೇರೆ ನಿಮ್ಗೆ ಸ್ಕೂಲ್ ಸರ್ಟಿಫಿಕೇಟ್ ಇದೆ, ನಿಮ್ ಬರ್ತ್ ಸರ್ಟಿಫಿಕೇಟ್ ಇದೆ, ಇಲ್ಲ ಯಾವ್ದಾದ್ರು ಪೆನ್ಷನ್ ತಗೊಂಡು ಸರ್ಟಿಫಿಕೇಟ್ ಇದೆ, ನಿಮ್ಮ ಆಸ್ತಿಯ ದಾಖಲೆ ಇದೆ, ನಿಮ್ಮ ಸೈಟ್ ಕೊಟ್ಟಿರೋ ದಾಖಲೆ ಇದೆ. 10-12 ಇಲ್ಲಿದೆ ಲಿಸ್ಟು. ಆ ಲಿಸ್ಟ್ ಪ್ರಕಾರ ಬೇಕಾದ್ರೆ ಅದನ್ನು ಓದ್ಬಿಡ್ತೀನಿ. ಆಲ್ ದಿ ಯಂಗ್ ವೋಟರ್ಸ್ who are now eligible to vote who have completed 18 years. 18 years. They can have the new form, which in the new form will be provided by the electoral officer. Form number 6. Form 6. They should compulsorily enter the new form with their valid age certificate. So they will be eligible to have their new voters. ಈಗ ಯಾವ್ದಾದ್ರು ಎಲೆಕ್ಷನ್ ಕಮಿಷನರು ಕೇಳೋಂಥ ದಾಖಲೆ, ಕೇಂದ್ರ ಸರ್ಕಾರ ಅಥವಾ ರಾಜ್ಯ ಸರ್ಕಾರ ನೌಕರಿ ಆಗಿದ್ದಲ್ಲಿ ಎಂಪ್ಲಾಯ್ ID ಕಾರ್ಡ್, 87ಕ್ಕಿಂತ ಮುಂಚಿತವಾಗಿ ಬ್ಯಾಂಕ್ ಅಕೌಂಟ್, LIC ಪಾಲಿಸಿ, ಪೋಸ್ಟ್ ಆಫೀಸ್ ಅಕೌಂಟು, ಜನನ ಪ್ರಮಾಣ ಪತ್ರ, SLC ಮಾರ್ಕ್ಸ್ ಕಾರ್ಡು, ಇಲ್ಲ ಡಿಗ್ರಿ ಸರ್ಟಿಫಿಕೇಟ್, ಇಲ್ಲ TC, ಪಾಸ್ಪೋರ್ಟು, ಪರ್ಮನೆಂಟ್ ರೆಸಿಡೆನ್ಷಿಯಲ್ ಸರ್ಟಿಫಿಕೇಟ್ ಬೈ ತಹಶೀಲ್ದಾರ್, ಅರಣ್ಯ ಇಂದ ಯಾವ್ದಾದ್ರು ನಿಮ್ಗೆ ಭೂಮಿ ಕೊಟ್ಟಿದ್ರೆ, ಜಾತಿ ಪ್ರಮಾಣ ಪತ್ರ, OBC ಇರ್ಬೋದು, SC ಇರ್ಬೋದು, ST ಇರ್ಬೋದು, ಯಾವುದೇ ಆಗಲಿ, ದೇಶದ ನಾಗರಿಕರ ಅಧಿಕೃತ ದಾಖಲೆ, ಕುಟುಂಬ ನೋಂದಣಿ ದಾಖಲೆ, ಸರ್ಕಾರದಿಂದ ಭೂಮಿ ಅಥವಾ ಮನೆ ಮಂಜೂರಾಗಿರುವಂತ ಒಂದು ಪತ್ರ. ಈ ಇದಕ್ಕೋಸ್ಕರ ಆಧಾರ್ ಕಾರ್ಡು ಕೆಲವು ಐಡೆಂಟಿಫಿಕೇಶನ್ಗೋಸ್ಕರ ಮಾತ್ರ. ಆಧಾರ್ ಕಾರ್ಡ್ ಕಮಿಷನ್ ಡೈರೆಕ್ಷನ್ ಇಶ್ಯೂಡ್ shall apply. Any land house allotment, family register maintained by government officials or any statutory administrative regulation. ನ್ಯಾಷನಲ್ ರಿಜಿಸ್ಟರ್ ಆಫ್ ಸಿಟಿಸನ್ಸ್ ಎಲ್ಲರೂ ಇತ್ತು ಅಂತಂದ್ರೆ ಇವೆಲ್ಲ ಕೂಡ ಯಾವ್ದಾದ್ರು ಒಂದು ದಾಖಲೆಯನ್ನು ಒದಗಿಸ್ಕೊಟ್ರೆ ಸಾಕು.